ಸರ್ ಇಲ್ಲಿವರೆಗೂ ಕೂಡ ದರ್ಶನ್ ವೀಕ್ಲಿ ಒಂದ್ಸರಿ ಮನೆಯವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಇತ್ತು. ಆ ಭೇಟಿಗೂ ಮತ್ತೆ ಇವಾಗ ಕೇಳ್ಕೊಂಡಿರೋ ರಿಕ್ವೆಸ್ಟ್ ಮಾಡ್ಕೊಂಡಿದಾರಲ್ಲ, ಏನು ಫೇಸ್ ಟು ಫೇಸ್, ಯಾವ ರೀತಿ, ಏನು ಡಿಫ್ರೆನ್ಸ್ ಸರ್? ಅದು ಜನರಲ್ ಸಂದರ್ಶನ ಇದೆ. ಜನರಲ್ ಸಂದರ್ಶನಲ್ಲಿ ಅಲ್ಲಿ ಒಂದು ಗ್ಲಾಸ್ ವಾಲ್ ಇರ್ತದೆ. ಗ್ಲಾಸ್ ವಾಲ್ ಆಚೆಗಡೆ ಒಬ್ರು ಇನ್ಮೇಟ್ ಆಚೆಗಡೆ ಇರ್ತಾರೆ, ಮತ್ತೆ ಈ ಕಡೆ ಅವ್ರಿಗೆ ಭೇಟಿ ಮಾಡೋರು ಈ ಕಡೆಯಿಂದ ಬರ್ತಾರೆ. ಅವರೊಂದು ಇಂಟರ್ಕಾಮ್ ಮೂಲಕ ಮಾತಾಡ್ತಾರೆ. ಅವರು ಒಬ್ರಿಗೆ ಇನ್ನೊಬ್ರಿಗೆ ಗ್ಲಾಸ್ ಅಡ್ಡ ಇರುತ್ತೆ, ಮಾತಾಡಕ್ಕೆ ಕೂಡ ಆಗಲ್ಲ. ಅವರು ಮಾತ್ರ ಕೇಳಿಸ್ಕೊಳಲ್ಲ. ಮತ್ತೆ ನೋಡೋದು ಕೂಡ ಇಂದಕ್ಕೆ ಅದು ಬಹಳ ಅದು ನೋಡ್ತಾರೆ, ಆದ್ರೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಮಾತಾಡಕ್ಕೆ ಅಥವಾ ಅದು ಕನೆಕ್ಟ್ ಆಗಲ್ಲ. ಅದು ಅವರು ಕನೆಕ್ಟ್ ಇರಲ್ಲ. ಅದು ಇಂಟರ್ಕಾಮ್ ಇಂದ ಅವರು ಮಾತಾಡ್ತಾರೆ. ಇಂಟರ್ಕಾಮ್ ಮೇಲೆ ಮಾತಾಡ್ಕೊಂಡು ಆನಂತರ ಅವ್ರ ಜೊತೆಗೆ ಆ ಒಂದು ಸಂದರ್ಶನ ಇದೆ. ಸೆಕೆಂಡ್ ಇದಕ್ಕೆ ಅದೇ ಕೆಲವು ವಿಶೇಷ ಪರಿಸ್ಥಿತಿಯಲ್ಲಿ ನಾವು ವಿಶೇಷ ಸಂದರ್ಭ ಬಂದಾಗ, ಮತ್ತೆ ಅದೇ ನಾವು ಹೇಳಿದ್ದಕ್ಕೆ ಏಜ್ ಜನ ಆಗಲಿ, ಚಿಕ್ಕ ಮಕ್ಕಳು ಆಗಲಿ, ಪ್ರೆಗ್ನೆಂಟ್ ವಿಮೆನ್ ಆಗಲಿ, ಆನಂತರ ದಿವ್ಯಾಂಗಗಳು ಇರ್ತಾರೆ ಅವರು ಆಗಲಿ, ಇವರು ಈ ರೀತಿ ಜನ ಬಂದರೆ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಸೊ ನಾವು ಈಗ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಈಗ ಒಂದು ಪ್ರೊಯಾಕ್ಟಿವ್ ಆಗಿ ಮಕ್ಕಳ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಅವರು ಬಂದರೆ ಅವ್ರಿಗೆ ನಾವು ಭೇಟಿ ಮಾಡಿಸೋಣ. ಯಾಕೆಂದರೆ ಯಾರು ಅವ್ರದ್ದು ತಂದೆ ಆಗಲಿ ತಾಯಿ ಆಗಲಿ ಆರೋಪಿಯಾಗಿ ಅವರು ಕಾರಾಗೃಹದಲ್ಲಿ ಇದ್ದರೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಮಕ್ಕಳಿಗೆ ನೋಡಿ ಅವ್ರಿಗೊಂದು ಖುಷಿ ಆಗತ್ತೆ. ಅದು ಒಂದು. ಸೆಕೆಂಡ್ ಇದಕ್ಕೆ ತಮ್ಮ ಅಪರಾಧ ಬಗ್ಗೆ ಅವರು ಇನ್ನೂ ಆತ್ಮಚಿಂತನೆ ಮಾಡೋಕ್ಕೆ, ಆತ್ಮಾವಲೋಕನ ಅದು ಮಾಡೋಕ್ಕೆ ನಮ್ಮ ಪ್ರಕಾರ ಇನ್ನೂ ಅವ್ರಿಗೆ ಆಸ್ಪದ ಸಿಗುತ್ತೆ. ಮತ್ತೆ ತಮ್ಮ ಮುಂದಿನ ಬದುಕು ಅವರು ತಿದ್ದುಕೊಳ್ತಾರೆ. ಆ ರೀತಿ ನಾವು ಉದ್ದೇಶ ಇಟ್ಕೊಂಡು ಈ ಒಂದು ಸ್ಕೀಮ್ಗೆ ನಾವು ಹೇಳ್ಬೋದು, ಅದು ಸ್ವಲ್ಪ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿವರೆಗೂ ಕೂಡ ದರ್ಶನ್ ವೀಕ್ಲಿ ಒಂದ್ಸರಿ ಮನೆಯವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಇತ್ತು. ಆ ಭೇಟಿಗೂ ಮತ್ತೆ ಇವಾಗ ಕೇಳ್ಕೊಂಡಿರೋ ರಿಕ್ವೆಸ್ಟ್ ಮಾಡ್ಕೊಂಡಿದಾರಲ್ಲ, ಏನು ಫೇಸ್ ಟು ಫೇಸ್, ಯಾವ ರೀತಿ, ಏನು ಡಿಫ್ರೆನ್ಸ್ ಸರ್? ಅದು ಜನರಲ್ ಸಂದರ್ಶನ ಇದೆ. ಜನರಲ್ ಸಂದರ್ಶನಲ್ಲಿ ಅಲ್ಲಿ ಒಂದು ಗ್ಲಾಸ್ ವಾಲ್ ಇರ್ತದೆ. ಗ್ಲಾಸ್ ವಾಲ್ ಆಚೆಗಡೆ ಒಬ್ರು ಇನ್ಮೇಟ್ ಆಚೆಗಡೆ ಇರ್ತಾರೆ, ಮತ್ತೆ ಈ ಕಡೆ ಅವ್ರಿಗೆ ಭೇಟಿ ಮಾಡೋರು ಈ ಕಡೆಯಿಂದ ಬರ್ತಾರೆ. ಅವರೊಂದು ಇಂಟರ್ಕಾಮ್ ಮೂಲಕ ಮಾತಾಡ್ತಾರೆ. ಅವರು ಒಬ್ರಿಗೆ ಇನ್ನೊಬ್ರಿಗೆ ಗ್ಲಾಸ್ ಅಡ್ಡ ಇರುತ್ತೆ, ಮಾತಾಡಕ್ಕೆ ಕೂಡ ಆಗಲ್ಲ. ಅವರು ಮಾತ್ರ ಕೇಳಿಸ್ಕೊಳಲ್ಲ. ಮತ್ತೆ ನೋಡೋದು ಕೂಡ ಇಂದಕ್ಕೆ ಅದು ಬಹಳ ಅದು ನೋಡ್ತಾರೆ, ಆದ್ರೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಮಾತಾಡಕ್ಕೆ ಅಥವಾ ಅದು ಕನೆಕ್ಟ್ ಆಗಲ್ಲ. ಅದು ಅವರು ಕನೆಕ್ಟ್ ಇರಲ್ಲ. ಅದು ಇಂಟರ್ಕಾಮ್ ಇಂದ ಅವರು ಮಾತಾಡ್ತಾರೆ. ಇಂಟರ್ಕಾಮ್ ಮೇಲೆ ಮಾತಾಡ್ಕೊಂಡು ಆನಂತರ ಅವ್ರ ಜೊತೆಗೆ ಆ ಒಂದು ಸಂದರ್ಶನ ಇದೆ. ಸೆಕೆಂಡ್ ಇದಕ್ಕೆ ಅದೇ ಕೆಲವು ವಿಶೇಷ ಪರಿಸ್ಥಿತಿಯಲ್ಲಿ ನಾವು ವಿಶೇಷ ಸಂದರ್ಭ ಬಂದಾಗ, ಮತ್ತೆ ಅದೇ ನಾವು ಹೇಳಿದ್ದಕ್ಕೆ ಏಜ್ ಜನ ಆಗಲಿ, ಚಿಕ್ಕ ಮಕ್ಕಳು ಆಗಲಿ, ಪ್ರೆಗ್ನೆಂಟ್ ವಿಮೆನ್ ಆಗಲಿ, ಆನಂತರ ದಿವ್ಯಾಂಗಗಳು ಇರ್ತಾರೆ ಅವರು ಆಗಲಿ, ಇವರು ಈ ರೀತಿ ಜನ ಬಂದರೆ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಸೊ ನಾವು ಈಗ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಈಗ ಒಂದು ಪ್ರೊಯಾಕ್ಟಿವ್ ಆಗಿ ಮಕ್ಕಳ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಅವರು ಬಂದರೆ ಅವ್ರಿಗೆ ನಾವು ಭೇಟಿ ಮಾಡಿಸೋಣ. ಯಾಕೆಂದರೆ ಯಾರು ಅವ್ರದ್ದು ತಂದೆ ಆಗಲಿ ತಾಯಿ ಆಗಲಿ ಆರೋಪಿಯಾಗಿ ಅವರು ಕಾರಾಗೃಹದಲ್ಲಿ ಇದ್ದರೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಮಕ್ಕಳಿಗೆ ನೋಡಿ ಅವ್ರಿಗೊಂದು ಖುಷಿ ಆಗತ್ತೆ. ಅದು ಒಂದು. ಸೆಕೆಂಡ್ ಇದಕ್ಕೆ ತಮ್ಮ ಅಪರಾಧ ಬಗ್ಗೆ ಅವರು ಇನ್ನೂ ಆತ್ಮಚಿಂತನೆ ಮಾಡೋಕ್ಕೆ, ಆತ್ಮಾವಲೋಕನ ಅದು ಮಾಡೋಕ್ಕೆ ನಮ್ಮ ಪ್ರಕಾರ ಇನ್ನೂ ಅವ್ರಿಗೆ ಆಸ್ಪದ ಸಿಗುತ್ತೆ. ಮತ್ತೆ ತಮ್ಮ ಮುಂದಿನ ಬದುಕು ಅವರು ತಿದ್ದುಕೊಳ್ತಾರೆ. ಆ ರೀತಿ ನಾವು ಉದ್ದೇಶ ಇಟ್ಕೊಂಡು ಈ ಒಂದು ಸ್ಕೀಮ್ಗೆ ನಾವು ಹೇಳ್ಬೋದು, ಅದು ಸ್ವಲ್ಪ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ.